ಹಲೋ ಎಲ್ಲರಿಗೂ ನಮಸ್ಕಾರ. ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವಿವತ್ತು ಮಾಡ್ತಿರೋ ರೆಸಿಪಿ ನಾಟಿ ಕೋಳಿ ಸಾರು. ನಾಟಿ ಕೋಳಿ ಸಾರನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟು ನಾವು ಒಂದು ಬಾಣಲೆಗೆ 2ರಿಂದ 3 ಸ್ಪೂನ್ ಎಣ್ಣೆ ಹಾಕ್ಕೊಂಡ್ವಿ. ನೆಕ್ಸ್ಟ್ ಚಕ್ಕೆನ ಹಾಕೋತಿದ್ದೀವಿ, ಹಾಗೆ ಎಲೆ, ಚಕ್ರ ಮೊಗ್ಗು ಏನಿರುತ್ತೋ ಅದನ್ನ ಪೀಸ್ ಮಾಡಿ ಹಾಕ್ಕೊಂಡಿದ್ದೀವಿ. ಇದು ಕಲ್ಲು ಹೂವನ್ನು ಹಾಕೋತಿದ್ದೀವಿ. ಹಾಗೆ ಈರುಳ್ಳಿ, ಒಂದು ಈರುಳ್ಳಿನ ದೊಡ್ಡದಾಗಿ ಹೆಚ್ಚಿಕೊಂಡು ಹಾಕ್ಕೊಂಡಿದ್ದೀವಿ. ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿನ ಹಾಕೋತಿದ್ದೀವಿ. ಹಾಗೆ ಹಸಿಮೆಣಸಿನಕಾಯಿಯನ್ನು ಹಾಕೋತಿದ್ದೀವಿ. ಇದೆಲ್ಲವನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡ ನಂತರ ನಾವು ಮತ್ತೆ ಅದಕ್ಕೆ ಸ್ವಲ್ಪ ಸೋಂಪನ್ನು ಹಾಕೋತಿದ್ದೀವಿ. ಗರಂ ಮಸಾಲೆ ಪದಾರ್ಥದಲ್ಲಿ ಏನೇನಿರುತ್ತೋ ಅದನ್ನ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಸೋಂಪನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀವಿ. ನೆಕ್ಸ್ಟು ಸ್ವಲ್ಪ ಟೊಮ್ಯಾಟೋನ ಹಾಕ್ಕೋಬೇಕಾಗುತ್ತೆ. ಎಲ್ಲವನ್ನು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟು ಕಾಯಿ ತುರಿನೂ ಕೂಡ ಸ್ವಲ್ಪ ಹಾಕ್ಕೊಂಡಿದ್ದೀವಿ. ನೆಕ್ಸ್ಟು ಅದೆಲ್ಲವನ್ನು ತೆಗೆದು ಸ್ವಲ್ಪ ಎಳ್ಳು ಹಾಕಿ ಒಂದು 20 ಸೆಕೆಂಡ್ಸ್ ಅದನ್ನ ರೋಸ್ಟ್ ಮಾಡಿ ಮಿಕ್ಸರ್ ಜಾರ್ಗೆ ಹಾಕೋತಿದ್ದೀವಿ. ನಾವೇನು ಮೊದಲು ಹುರಿದಿಟ್ಕೊಂಡಿದ್ವು ಅದು ಮತ್ತು ಎಳ್ಳು. ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋಬೇಕು. ಇದೆಲ್ಲವನ್ನು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಪೇಸ್ಟ್ ಈ ರೀತಿ ಬರುತ್ತೆ. ನೆಕ್ಸ್ಟು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ, 15ರಿಂದ 20 ಮೆಣಸಿನಕಾಯಿಯನ್ನು ಹಾಕ್ಕೊಂಡಿದ್ದೀವಿ. ನಾವು ಖಾರ ಜಾಸ್ತಿ ತೊಗೊಂಡಿದ್ದೀವಿ. ನೀವು ನಿಮಗೆ ಎಷ್ಟು ಖಾರ ಬೇಕಾಗುತ್ತೋ ಅಷ್ಟು ಮೆಣಸಿನಕಾಯಿನ ತೊಗೋಬೋದು. ನಾವಿಲ್ಲಿ 15ರಿಂದ 20 ಮೆಣಸಿನಕಾಯಿಯನ್ನು ತೊಗೊಂಡಿದ್ದೀವಿ. ಇದನ್ನ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಚೆನ್ನಾಗಿ ಹುರಿದ ನಂತರ ಸ್ವಲ್ಪ ಕೊತ್ತಂಬರಿನ ಹಾಕೋಬೇಕು. ನೆಕ್ಸ್ಟು ನಾವು ಇದಕ್ಕೆ ಸ್ವಲ್ಪ ಕಾಯಿ ತುರಿಯನ್ನು ಹಾಕೋತಿದ್ದೀವಿ. ನಿಮಗೆ ಮಸಾಲ ಎಷ್ಟು ಬೇಕಾಗುತ್ತೋ ಅದರ ಕ್ವಾಂಟಿಟಿಯಲ್ಲಿ ತೆಂಗಿನಕಾಯಿಯನ್ನು ಹಾಕ್ಕೊಳ್ಳಿ. ನಾವಿಲ್ಲಿ ಅರ್ಧ ಕಾಯಿ ಅಂದರೆ ಕಾಯಿಯ ಅರ್ಧ ಭಾಗವನ್ನು ಹಾಕ್ಕೊಂಡಿದ್ದೀವಿ. ನೋಡಿ, ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡ ನಂತರ ಸ್ವಲ್ಪ ಅರಿಶಿಣವನ್ನು ಹಾಕೋತಿದ್ದೀವಿ. ಇದನ್ನು ಕೂಡ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಇದು ಪೇಸ್ಟ್ ನಂಬರ್ 2. ನೆಕ್ಸ್ಟು ಒಂದು ಕುಕ್ಕರ್ ಪಾತ್ರೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀವಿ, 3ರಿಂದ 4 ಸ್ಪೂನ್ ತುಪ್ಪ. ನೆಕ್ಸ್ಟು ಸ್ವಲ್ಪ ಈರುಳ್ಳಿನ ಹಾಕಿ ಈರುಳ್ಳಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟು ಈ ಚಿಕನ್ನ ಹಾಕೋತಿದ್ದೀವಿ, ಅಂದರೆ ನಾಟಿ ಕೋಳಿನ ಹಾಕೋತಿದ್ದೀವಿ. ನಾವು ನಾಟಿ ಕೋಳಿಗೆ ಮೊದಲೇ ಎಷ್ಟು ಉಪ್ಪು ಬೇಕಾಗುತ್ತೋ ಅಷ್ಟು ಉಪ್ಪು, ಮೆಣಸಿನಕಾಯಿ ಮತ್ತು ಈರುಳ್ಳಿಯನ್ನು ಹಾಕಿ ಸ್ವಲ್ಪ ಹೊತ್ತು ನೆನೆ ಹಾಕೋಕ್ಕೆ ಇಟ್ಟಿದ್ವಿ. ಏನೇನು ಹಾಕ್ಕೊಂಡಿದ್ವಿ ಅಂದರೆ ಇನ್ನೊಂದು ಸತಿ ಹೇಳ್ತೀನಿ. ಚಿಕನ್ ಮತ್ತು ಈರುಳ್ಳಿ, ಹಸಿಮೆಣಸಿನಕಾಯಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ನೆಕ್ಸ್ಟು ಸ್ವಲ್ಪ ಗರಂ ಮಸಾಲಾನ ಹಾಕ್ಕೊಂಡ್ವಿ. ನಾವು ಫಸ್ಟು ಪೇಸ್ಟ್ನ ಏನು ಮಾಡಿಟ್ಕೊಂಡಿದ್ವೋ ಗ್ರೀನ್ ಮಸಾಲ ಅದನ್ನು ಹಾಕೋತಿದ್ದೀವಿ. ಸ್ವಲ್ಪ ನೀರು, ಬೇಯೋಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕೋಬೇಕಾಗತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ
2ರಿಂದ 3 ವಿಷಲ್ ಕೂಗಿಸ್ಕೋಬೇಕಾಗತ್ತೆ. ಇದು ನಾಟಿ ಕೋಳಿ ಆಗಿರೋದ್ರಿಂದ ಬೇಯೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸೊ ಇದನ್ನು 2ರಿಂದ 3 ವಿಷಲ್ ಕೂಗಿಸ್ಕೋಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ 2ರಿಂದ 3 ವಿಷಲ್ ಕೂಗಿಸಿದ ನಂತರ ನೋಡಿ ಈ ರೀತಿ ಕಾಣುತ್ತೆ. ನಾವು ನೆಕ್ಸ್ಟು ಟೊಮ್ಯಾಟೋನ ಹಾಕ್ಕೊಂಡ್ವಿ ಇದಕ್ಕೆ. ನೆಕ್ಸ್ಟು ಸೆಕೆಂಡ್ ಪೇಸ್ಟ್ ಏನು ಮಾಡಿಟ್ಕೊಂಡಿದ್ವು ರೆಡ್ ಕಲರ್ ಪೇಸ್ಟು ಅದನ್ನು ಹಾಕ್ಕೋಬೇಕಾಗುತ್ತೆ. ಟೊಮ್ಯಾಟೋನ ನಾವು ಯಾಕೆ ತೋರಿಸಿಲ್ಲ ಅಂದರೆ ಟೊಮ್ಯಾಟೊ ಆಪ್ಷನಲ್, ಟೊಮ್ಯಾಟೊ ಬೇಕು ಅಂದರೆ ಹಾಕೋಬೋದು. ಈಗ ಇದನ್ನು ಚೆನ್ನಾಗಿ ಕುದಿಸಬೇಕು. ನಾವು ಆಲ್ರೆಡಿ ಚಿಕನ್ಗೆ ಉಪ್ಪನ್ನು ಹಾಕ್ಕೊಂಡಿರೋದ್ರಿಂದ ಜಾಸ್ತಿನೇ ಹಾಕ್ಕೊಂಡಿದ್ದೀವಿ. ಸೊ ಕಮ್ಮಿ ಆಗಿದ್ದರೆ ಇನ್ನೊಂದು ಸತಿ ಟೇಸ್ಟ್ ನೋಡ್ಕೋಬೇಕಾಗುತ್ತೆ. ನಾವೀಗ ಟೇಸ್ಟ್ ನೋಡ್ತೀವಿ ಒಂದು ಸತಿ. ಟೇಸ್ಟು ಕರೆಕ್ಟಾಗಿದೆ. ಸೊ ಇದಕ್ಕೇನು ಉಪ್ಪು ಬೇಕಾಗಿಲ್ಲ ಮತ್ತೆ ಕುದಿ ಬಂದ ಮೇಲೆ. ಅದಕ್ಕೆ ನಾವು ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋತಿದ್ದೀವಿ. ನಿಮಗೆ ಉಪ್ಪು ಹೆಚ್ಚು ಕಮ್ಮಿ ಆಗ್ತಿದೆ ಅಂದರೆ ಈಗ ಒಂದು ಸತಿ ಏನು ಕುದಿ ಬರುತ್ತೋ ಆವಾಗಲೇ ಸ್ವಲ್ಪ ಉಪ್ಪನ್ನು ಹಾಕೋಬೋದು. ನೋಡಿ ನಾಟಿ ಕೋಳಿ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ. ಸೊ ನಾಟಿ ಕೋಳಿ ಮೇಲೆ ಡಿಪೆಂಡ್ ಆಗುತ್ತೆ. 2ರಿಂದ 3 ವಿಷಲ್ ಕೂಗಿಸೋದು. ತುಂಬ ಗಟ್ಟಿಯಾಗಿದ್ದರೆ 3ರಿಂದ 4 ವಿಷಲ್ ಕೂಡ ಬೇಕಾಗ್ಬೋದು. ಸೊ ದ ರೆಸಿಪಿ ಇಸ್ ರೆಡಿ. ನಾಟಿ ಕೋಳಿ ಸಾರನ್ನು ಹೇಗೆ ಮಾಡೋದು ಅಂತ ನೀವು ಕೂಡ ನೋಡಿದ್ರಿ. ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಬೋದು. ನಾವು ಇದನ್ನು ಚಪಾತಿ ಜೊತೆ ಇಟ್ಟಿದ್ವಿ. ಸೊ ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಅನ್ನದ ಜೊತೆಯೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಯಾವುದೇ ರೊಟ್ಟಿ ಕೂಡ ಬಳಸ್ಬೋದು. ನೋಡಿ ನಾವು ಚಪಾತಿ ಜೊತೆ ಇಟ್ಟಿದ್ದೀವಿ ಇದನ್ನು. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋನ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತೀವಿ. ನಿಮ್ಮ ಸಪೋರ್ಟ್ ಯಾವಾಗಲೂ ನಮ್ಮ ಜೊತೆ